ಬಸವಾದಿ ಶರಣರಿಗೂ ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭೆಯ ಸಂಸ್ಥಾಪಕರಾದಂಥ ಪರಂ ಪೂಜ್ಯ ಹಾನಗಲ್ ಕುಮಾರೇಶ್ವರರಿಗೂ ಸ್ಮರಿಸುತ್ತಾ ಇಂದಿನ ಈ ಪವಿತ್ರವಾದಂಥ ಒಂದು ಕಾರ್ಯಕ್ರಮ, ಇತಿಹಾಸ ಪ್ರಸಿದ್ಧವಾದಂಥ ಈ ಒಂದು ಶ್ರೀ ವೀರಭದ್ರೇಶ್ವರ ದೇವಸ್ಥಾನ, ಶ್ರೀ ಕಾಡದೇವರ ಮಠ, ಶ್ರೀ ಕ್ಷೇತ್ರ ಯಡಿಯೂರದಲ್ಲಿ ಮಹಾಕುಂಭಾಭಿಷೇಕ, ರಾಜಗೋಪುರಗಳ ಲೋಕಾರ್ಪಣೆ, ಲಕ್ಷ ದೀಪೋತ್ಸವ ಹಾಗೂ ಭವ್ಯ ಕೃಷ್ಣಾರತಿ ಕಾರ್ಯಕ್ರಮ, ಇಂಥ ಒಂದು ಪವಿತ್ರವಾದಂಥ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ಪರಂ ಪೂಜ್ಯ ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಶ್ರೀಶೈಲ್ ಜಗದ್ಗುರುಗಳಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ದಿವ್ಯ ಸಾನ್ನಿಧ್ಯ ವಹಿಸಿರುವ ಪರಂ ಪೂಜ್ಯ ಡಾಕ್ಟರ್ ಗುರುಸಿದ್ದರಾಜ ಯೋಗೀಂದ್ರ ಮಹಾಸ್ವಾಮಿಗಳವರಿಗೆ ಹಾಗೂ ಡಾಕ್ಟರ್ ಮಲ್ಲಿಕಾರ್ಜುನ್ ವಿಶ್ವಾರಾಧ್ಯ ಶಿವಾಚಾರ್ಯ ಭಗವತ್ಪಾದರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಪರಂ ಪೂಜ್ಯ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮೀಜಿಗಳಿಗೂ ಹಾಗೂ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಹರಗುರು ಚರಮೂರ್ತಿಗಳಿಗೂ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮದ ಆಯೋಜಕರು, ಈ ಭಾಗದ ಅತ್ಯಂತ ಹಿರಿಯ ಮುಖಂಡರು, ನಮಗೆಲ್ಲರಿಗೆ ಆತ್ಮೀಯರು, ವಿಧಾನ ಪರಿಷತ್ತಿನ ಸದಸ್ಯರು ಆದಂಥ ಮಾನ್ಯ ಶ್ರೀ ಪ್ರಕಾಶಣ್ಣ ಹುಕ್ಕೇರಿಯವರ, ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ನನಗೆ ಅತ್ಯಂತ ಆತ್ಮೀಯರು, ಸಹೋದರಾದಂಥ ಮಾನ್ಯ ಗಣೇಶ್ ಹುಕ್ಕೇರಿಯವರ ಆತ್ಮೀಯರು, ಶಾಸಕರು, ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರು ಆದಂಥ ಮಾನ್ಯ ವಿಜೇಂದ್ರ ಅವರ, ಈ ಕಾರ್ಯಕ್ರಮದಲ್ಲಿ ಇವತ್ತು ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿ ನಿರ್ಗಮಿಸಿದ್ದಾರೆ. ಶಾಸಕರಾದಂಥ ಸಹೋದರಿ ಶ್ರೀಮತಿ ಶಶಿಕಲಾ ಜೊಲ್ಲೆ ಅವರಿದ್ದಾರೆ, ಮಾನ್ಯ ವೀರಣ್ಣ ಕಡಾಡಿ ಅವರು, ಮಾನ್ಯ ದುರ್ಯೋಧನ್ ಐಹೊಳೆ ಅವರು, ಲಕ್ಷ್ಮಣ್ ಚಿಂಗ್ಲೆ ಅವರು, ಮಾನ್ಯ ಷಡಾಕ್ಷರು ಇದ್ದಾರೆ, ಇಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು, ಸಿದ್ದು ಸೌದಿ ಅವರ, ನಿಖಿಲ್ ಕತ್ತಿ ಅವರ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳೇ, ಹಾಗೂ ಇಲ್ಲಿ ಇಷ್ಟೊಂದು ಶಾಂತ ರೀತಿಯಿಂದ ಕುಳಿತಂಥ ನಮ್ಮ ಅಕ್ಕ ತಂಗಿಯಂದಿರು, ತಾಯಂದಿರು, ಇಲ್ಲಿ ಬಂದಂಥ ಎಲ್ಲ ಸಹೋದರರು, ಹಿರಿಯ ನಾಗರಿಕರು, ಮಾಧ್ಯಮದ ಮಿತ್ರರೇ, ಬಂಧುಗಳೇ, ನಿಮ್ಮೆಲ್ಲರಿಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಇವತ್ತು ಬಹಳ ಖುಷಿ ಆಗ್ತಾ ಇದೆ, ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಇಂಥ ಒಂದು ಇತಿಹಾಸ ಪ್ರಸಿದ್ಧವಾದಂಥದ್ದು, ಸಾವಿರಾರು ವರ್ಷಗಳ ಇತಿಹಾಸ ಇದೆ ಅಂತೇಳಿ ಹೇಳಿ ಮಾನ್ಯ ಮಹಂತೇಶ್ ಕವಟಗಿ ಮಠರವರು ಪ್ರಾಸ್ತಾವಿಕವಾಗಿ ಮಾತನಾಡ್ತಾ ಹೇಳಿದ್ರು. ಇವತ್ತು ಏನು ಈ ಒಂದು ಯಡಿಯೂರಿನಲ್ಲಿ ಇಂಥ ಒಂದು ಪವಿತ್ರವಾದಂಥ ವೀರಭದ್ರೇಶ್ವರ ದೇವಸ್ಥಾನ ಅಂತ ಹೇಳಿದ್ರೆ, ವೀರಭದ್ರ ದೇವರ ಭಕ್ತರು ಇಡೀ ರಾಜ್ಯದಾದ್ಯಂತ, ದೇಶದಾದ್ಯಂತ ಇದ್ದಾರೆ. ಎಲ್ಲ ಕಡೆ ಇವತ್ತು ನಾವು ನೋಡ್ತಾ ಇದ್ದೇವೆ. ಎಲ್ಲಕ್ಕಿಂತ ವಿಜೃಂಭಣೆಯಿಂದ, ಅತ್ಯಂತ ಸಡಗರ ಸಂಭ್ರಮದಿಂದ ಯಾವುದಾದ್ರೂ ಒಂದು ಜಾತ್ರಾ ಮಹೋತ್ಸವ ಆಗ್ತದೆ ಅಂತ ಹೇಳಿದ್ರೆ ಅದು ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಆಗ್ತದೆ ಅಂತೇಳಿ ಬಹಳ ಹೆಮ್ಮೆಯಿಂದ ನಾವೆಲ್ಲ ಹೇಳ್ತೀವಿ. ವೀರಭದ್ರೇಶ್ವರ ಅಂದ ತಕ್ಷಣ ಅತ್ಯಂತ ಉಗ್ರ ದೇವರು ಅಂತೇಳಿ ಹೇಳಿ, ಕಠಿಣವಾದಂತಹ ಒಂದು ತೀರ್ಮಾನಗಳನ್ನು ತೆಗೆದುಕೊಳ್ಳುವವರು ಅಂತೇಳಿ ಹೇಳಿ, ಆ ಇತಿಹಾಸ ಪುರಾಣ ನೋಡಿದ್ರೆ ನಮಗೆ ಗೊತ್ತಾಗ್ತದೆ ಅವರಿಂದ ಏನು ನಾವು ಕಲಿಬೇಕಾಗಿದೆ ಅಂತ ಹೇಳಿದ್ರೆ, ಪಿತೃವಾಕ್ಯ ಪರಿಪಾಲನೆ. ತಮ್ಮ ತಂದೆಗೆ ಅವಮಾನ ಆಗಿದ್ದಂಥದ್ದು, ಆ ಪ್ರತೀಕಾರವನ್ನು ತೀರಿಸಿಕೊಂಡು ಇವತ್ತೇನು ದುಷ್ಟರ ಸಂಹಾರ, ಶಿಷ್ಟರ ರಕ್ಷಣೆ ಅನ್ನುವಂಥ ಒಂದು ರೀತಿಯಲ್ಲಿ ಇವತ್ತೇನು ವೀರಭದ್ರೇಶ್ವರಿಗೆ ನಾವು ಜಾತ್ರಾ ಮಹೋತ್ಸವ ಮಾಡ್ತೀವಿ. ಅದರಲ್ಲಿ ವಿಶೇಷವಾಗಿ ಇಲ್ಲಿ ನಾವೆಲ್ಲ ನೋಡ್ತೀವಿ, ಎಲ್ಲ ಕಡೆ ನಾವು ವೀರಭದ್ರೇಶ್ವರನ್ನು ಮೂರ್ತಿಯ ರೂಪದಲ್ಲಿ ಪೂಜಿಸ್ತಾ ಇದ್ರೆ, ಇಲ್ಲಿ ಯಡಿಯೂರದಲ್ಲಿ ವೀರಭದ್ರೇಶ್ವರರನ್ನು ಲಿಂಗದ ರೂಪದಲ್ಲಿ ನಾವೆಲ್ಲ ಪೂಜೆ ಮಾಡ್ತೀವಿ. ಇವತ್ತು ಈ ದೇವಾಲಯ ಸಹಿತ ಯಜ್ಞ ಕುಂಡದ ಹಾಗೆ ಈ ದೇವಾಲಯ ರೂಪುಗೊಂಡಿದ್ದು, ನಿರ್ಮಾಣ ಆಗಿದ್ದಂಥದ್ದು ಇದರ ವೈಶಿಷ್ಟ್ಯತೆ ಅನ್ನುವಂಥ ಒಂದು ಮಾತನ್ನು ನಾನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಇಂಥ ಒಂದು ಪವಿತ್ರವಾದಂಥ ಒಂದು ಕ್ಷೇತ್ರ, ಎಲ್ಲಿ
ಕೃಷ್ಣಾ ನದಿ ದಂಡೆ ಮೇಲೆ ಇವತ್ತೇನು ವಿಶ್ವಾವತಿ ಮತ್ತೆ ವೇದಗಂಗಾ ದೂದ್ಗಂಗಾ ಇವೆರಡು ಮೂರು ನದಿಯ ಸಂಗಮ, ತ್ರಿವೇಣಿ ಸಂಗಮ ಅಂತ ಹೇಳ್ಬೋದು. ತ್ರಿವೇಣಿ ಸಂಗಮದಲ್ಲಿ ದಡದಲ್ಲಿ ಈ ಒಂದು ದೇವಾಲಯ ನಿರ್ಮಾಣ ಆಗಿದ್ದಂಥದ್ದು, ಇರುವಂಥದ್ದು. ಈ ದೇವರ ಆಶೀರ್ವಾದ ಇವತ್ತು ನಮ್ಮೆಲ್ಲರ ಮೇಲೆ ಇರಬೇಕು ಅನ್ನುವಂಥದ್ದು ನಾನು ವಿಶೇಷವಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಇವತ್ತೆಲ್ಲ ಪೂಜ್ಯ ಗುರುಗಳು ವೇದಿಕೆ ಮೇಲೆ ಇದ್ದಾರೆ. ಇವತ್ತು ಎಲ್ಲರೂ ಸೇರಿ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ತನ್ನದೇ ಆದಂತಹ ಶ್ರೇಷ್ಠ ಇತಿಹಾಸ ಇದೆ, ಸಂಸ್ಕೃತಿ ಇದೆ, ಪರಂಪರೆ ಇದೆ. ನೀವು ನೋಡಿ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತೇಳಿ ಹೇಳಿ ಎಲ್ಲರಿಗೊಂದು ಸಂದೇಶವನ್ನು ಕೊಟ್ಟಂತ ಇವತ್ತು ಪಂಚಪೀಠಾಧೀಶ್ವರರು, ರೇಣುಕಾದಿ ಆಚಾರ್ಯರು ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನುವಂಥದ್ದು. ಅದೇ ರೀತಿಯಲ್ಲಿ 17ನೇ ಶತಮಾನದಲ್ಲಿ ಬಸವಾದಿ ಶರಣರು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ಬಸವಾದಿ ಶರಣರು ಸರ್ವರಿಗೂ ಸಮಬಾಳು ಸಮಪಾಲು ಅಂತ ಹೇಳಿ ಇವತ್ತಿಡೀ ಮಾನವ ಎಲ್ಲರಿಗೆ ಇವತ್ತು ಯಾವ ರೀತಿಯಲ್ಲಿ ನಾವು ನೋಡ್ತಾ ಇದ್ದೇವೆ, ಅನುಭವ ಮಂಟಪದ ಮುಖಾಂತರ ಇಡೀ ಪ್ರಜಾಪ್ರಭುತ್ವಕ್ಕೆ ಒಂದು ಪರಿಕಲ್ಪನೆ ತಂದುಕೊಟ್ಟಂಥದ್ದು, ಜಗತ್ತಿನ ಪ್ರಥಮ ಸಂಸತ್ತು ಅಂತ ಹೇಳಿ ಹೆಗ್ಗಳಿಕೆಗೆ ಪಾತ್ರವಾದಂಥದ್ದು, ವಚನ ಸಾಹಿತ್ಯದ ಮುಖಾಂತರ ಎಲ್ಲರೂ ನಾವೆಲ್ಲ ಒಂದೇ ಅನ್ನುವಂಥದ್ದು. ಇವನಾರುವ ಎಂದೆನಿಸಿದರಯ್ಯ, ಇವ ನಮ್ಮ ಮಗನೆನಿಸಯ್ಯ ಅಂತ ಹೇಳಿದಂತ ಒಂದು ಸಮುದಾಯ ಯಾವುದಾದ್ರೂ ಇದ್ರೆ ಅದು ವೀರಶೈವ ಲಿಂಗಾಯತ ಸಮುದಾಯ ಅಂತ ಹೇಳ್ಬೋದು. ಆತ್ಮೀಯ ಬಂಧುಗಳೇ, ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ, ನಮ್ಮ ದೇಶದ ಸಾಂಸ್ಕೃತಿಕ ಇತಿಹಾಸದಲ್ಲಿ ಮಠಮಾನ್ಯಗಳು ಹುಟ್ಟಿಕೊಂಡಂಥದ್ದು ಅವರು ತಮ್ಮ ಸಮುದಾಯದ ತತ್ವ ಸಿದ್ಧಾಂತಗಳ ಪ್ರಚಾರ ಪ್ರಸಾರ ಮಾಡಲಿಕ್ಕೆ ಕಾಲಕ್ರಮೇಣ ಮಠಮಾನ್ಯಗಳು ಸಹಿತ ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ದಾಸೋಹದ ಮುಖಾಂತರ, ಶಿಕ್ಷಣದ ಮುಖಾಂತರ ಸಮಾಜವನ್ನು ಇವತ್ತು ಮೇಲೆತ್ತಲಿಕ್ಕೆ ಪ್ರಯತ್ನ ಮಾಡಿದಂಥದ್ದು. ಅದರಲ್ಲಿ ಎಲ್ಲಕ್ಕಿಂತ ವಿಶೇಷವಾಗಿ ಲಿಂಗಾಯತ ವೀರಶೈವ ಮಠಮಾನ್ಯಗಳು ಇವತ್ತು ನಾವು ಇತಿಹಾಸ ನೋಡಿದ್ರೆ ನವ ಕರ್ನಾಟಕ ನಿರ್ಮಾಣ ಮಾಡಲಿಕ್ಕೆ, ನವ ಭಾರತ ನಿರ್ಮಾಣ ಮಾಡಲಿಕ್ಕೆ ಯಾರ್ದಾದ್ರೂ ಎಲ್ಲಕ್ಕಿಂತ ಹೆಚ್ಚಿನ ಒಂದು ಕೊಡುಗೆ ಇದ್ರೆ ಅದು ವೀರಶೈವ ಲಿಂಗಾಯತ ಮಠಮಾನ್ಯಗಳದಿದೆ ಅಂತೇಳಿ ಬಹಳ ಹೆಮ್ಮೆಯಿಂದ ನಾವೆಲ್ಲ ಹೇಳ್ಬೋದು. ಒಂದಾನೊಂದು ಕಾಲದಲ್ಲಿ ಅಲ್ಲೇ ಅಷ್ಟೇ ಅಲ್ಲ, ಇವತ್ತಿಗೂ ಸಹಿತ ಎಲ್ಲ ಜಾತಿ, ಎಲ್ಲ ಭಾಷೆ, ಎಲ್ಲ ಧರ್ಮೀಯ ಜನರಿಗೆ, ಅಲ್ಪಸಂಖ್ಯಾತರನ್ನು ಸೇರಿಸಿಕೊಂಡು ಎಲ್ಲರಿಗೆ ಸಾಮಾಜಿಕ ನ್ಯಾಯ ಕೊಟ್ಟು, ಅವ್ರಿಗೆ ಅನ್ನ ಕೊಟ್ಟು, ಅವ್ರಿಗೆ ಶಿಕ್ಷಣ ಕೊಟ್ಟು, ಅವ್ರಿಗೆ ಇವತ್ತು ಸಂಸ್ಕಾರ ಕೊಟ್ಟು, ಅವ್ರಿಗೆ ಎಲ್ಲ ರೀತಿಯ ಸಹಕಾರ ಕೊಟ್ಟು ಇವತ್ತು ಬೆಳೆಸಿದಂತಹ ಕೀರ್ತಿ ಈ ಒಂದು ಸಮುದಾಯಕ್ಕೆ ಸಲ್ತದೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ಇಂಥ ಒಂದು ಸಮುದಾಯ ಏನು ಎಲ್ಲರಿಗೆ, ಎಲ್ಲ ಜಾತಿ, ಎಲ್ಲರನ್ನು ಒಪ್ಪಿಕೊಂಡು ಬೆಳೆಸಿದಂಥ ಸಮುದಾಯದ ಎದುರುಗಡೆ ಇವತ್ತು ಅನೇಕ ಸವಾಲುಗಳಿದ್ದಾವೆ. ಇವತ್ತು ನಾವು ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಆಲೋಚನೆ ಮಾಡಬೇಕಾಗಿದೆ. ನಾವೆಲ್ಲ ಇವತ್ತು ಒಗ್ಗೂಡಿ, ನಾವೆಲ್ಲರೂ ಸಂಘಟನೆಯಲ್ಲಿ ಶಕ್ತಿ ಇದೆ ಅನ್ನುವಂಥದ್ದು ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ಇವತ್ತು ಹಿಂದೆ ಅಖಿಲ ಭಾರತ ವೀರಶೈವ ಮಹಾಸಭೆ ಸಂಸ್ಥಾಪನೆ ಆಗಿ ಸುಮಾರು 122 ವರ್ಷಗಳಾಗಿದ್ದಾವೆ. ಈ ಸಂಸ್ಥಾಪನೆ ಆಗಿದಂತ ಸಂದರ್ಭದಲ್ಲಿ ಹಾನಗಲ್ ಕುಮಾರೇಶ್ವರರ ಉದ್ದೇಶ ಈ ಸಮುದಾಯದ ಹಿತರಕ್ಷಣೆ ಮಾಡಬೇಕು, ಇವತ್ತಿಲ್ಲಿರುವಂತ ಏನು ಹರಿದು ಹಂಚು ಹೋಗಿದಂತ ಸಮುದಾಯವನ್ನು ಒಗ್ಗೂಡಿಸಬೇಕು ಅನ್ನುವಂಥದ್ದು. ಇವತ್ತು ಅವರ ಪ್ರಯತ್ನ ಮಾಡಿದಕ್ಕಾಗಿನೇ ಇವತ್ತು KLE ಸಂಸ್ಥೆ ಇರ್ಬೋದು, ಬಾಪೂಜಿ ಸಂಸ್ಥೆ ಇರ್ಬೋದು, ಇಲ್ಲಿರುವಂಥ ಬಿಜಾಪುರ್ನ ಸಂಸ್ಥೆ ಇರ್ಬೋದು, ಅನೇಕ ಸಂಘ ಸಂಸ್ಥೆಗಳು, ಅನೇಕ ಮಠಮಾನ್ಯಗಳು ಇವತ್ತು ತಮ್ಮೆಲ್ಲ ಸಮರ್ಪಣಾ ಮನೋಭಾವನೆಯಿಂದ ಇವತ್ತು ಅವರೇನು ಪ್ರಯತ್ನ ಮಾಡಿದ್ದಕ್ಕಾಗಿ ಕಾಡಿದ್ದಂಥದ್ದು ಕರ್ನಾಟಕ ಇವತ್ತು ನಾಡಾಗಿ ಜಗತ್ತು ನಮ್ಮ ಕಡೆ ನೋಡ್ತಾ ಇದೆ. ಕರ್ನಾಟಕ ಬೆಂಗಳೂರು ಇವತ್ತು IT-BT ಕ್ಷೇತ್ರ ಕೇಂದ್ರ ಆಗಿದೆ, ಆರೋಗ್ಯದ ಕೇಂದ್ರ ಆಗಿದೆ ಅಂತ ಹೇಳಿದ್ರೆ ಅದರಲ್ಲಿ ನಮ್ಮ ಸಮುದಾಯದ ಬಹಳ ದೊಡ್ಡ ಪಾಲಿದೆ ಅನ್ನುವಂಥ ಒಂದು ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತೇ ನಾವೆಲ್ಲ ನಮ್ಮ ರಾಷ್ಟ್ರ ಇವತ್ತು ಧಾರ್ಮಿಕ ಪ್ರಧಾನವಾದಂಥ ಒಂದು ರಾಷ್ಟ್ರ ಇದೆ. ಕಾಲಕ್ಕೆ ಈ ರಾಷ್ಟ್ರದಲ್ಲಿ ಅನೇಕ ಜನ ಋಷಿಗಳು, ಮುನಿಗಳು, ಸಾಧುಗಳು, ಸಂತರು, ಸೂಫಿಗಳು ಆಗಿ ಹೋಗಿದ್ದಾರೆ. ಇಂಥ ಒಂದು ಪುಣ್ಯ ಭೂಮಿ ಇವತ್ತು ಇಡೀ ವಿಶ್ವಕ್ಕೆ ನಾವು ವಿಶ್ವಗುರು ಅಂತ ಹೇಳಿಕೊಳ್ತೇವೆ. ಧಾರ್ಮಿಕತೆಯಲ್ಲಿ, ಆಧ್ಯಾತ್ಮಿಕತೆಯಲ್ಲಿ ಇವತ್ತು ನಾವು ಎತ್ತಿದ ಕೈ. ಆದರೆ ಇವತ್ತು ಧರ್ಮೋ ರಕ್ಷಿತೆ ರಕ್ಷಿತ ಅಂತ ಹೇಳ್ತೀವಿ. ಯಾರು ಧರ್ಮ ಅಂದ್ರೆ ಏನು? ಧರ್ಮ ಅಂದ್ರೆ ಸತ್ಯ, ಧರ್ಮ ಅಂದ್ರೆ ನ್ಯಾಯ,
ಧರ್ಮ ಅಂದ್ರೆ ನೀತಿ, ಕೆಳಗೆ ಬಿದ್ದವರನ್ನು ಮೇಲೆತ್ತುವುದೇ ಧರ್ಮ, ತಂದೆ ತಾಯಿಗಳ ಸೇವೆ ಮಾಡುವುದೇ ಧರ್ಮ. ಇವತ್ತೇನು ಕಷ್ಟದಲ್ಲಿರುವಂತವರ ಕಣ್ಣೀರು ಹರಿಸುವುದೇ ಧರ್ಮ, ಹಸಿದು ಬಂದವರಿಗೆ ಅನ್ನ ಹಾಕುವುದೇ ಧರ್ಮ. ಆದರೆ ಇವತ್ತು ಎಲ್ಲ ಕಡೆ ನೋಡ್ತಾ ಇದ್ದೀವಿ ಅಧರ್ಮ, ಅನ್ಯಾಯ, ಅನೀತಿ, ಅನಾಚಾರ ಇವತ್ತೆಲ್ಲ ಸಮಾಜದಲ್ಲಿ ದಿನೇ ದಿನೇ ಜಾಸ್ತಿನೇ ಆಗ್ತಾ ಇದೆ, ಕಡಿಮೆ ಆಗ್ತಾ ಇಲ್ಲ. ಇವತ್ತೆಲ್ಲ ಕಡೆ ಆತಂಕ ಇದೆ. ನೀವು ನೋಡಿ, ವರ್ಗ ಭೇದ ಇದೆ, ವರ್ಣ ಭೇದ ಇದೆ, ಲಿಂಗ ಭೇದ ಇದೆ. ಹೀಗಾಗಿ ಜಗತ್ತಿನಲ್ಲಿ ಒಂದು ರೀತಿಯಲ್ಲಿ ಭಯದ ವಾತಾವರಣ ಇದೆ. ಎಲ್ಲ ಕಡೆ ಯುದ್ಧಗಳು ನಡೀತಾ ಇದೆ. ನೀವು ಇರಾನ್, ಅಮೆರಿಕ, ಇಸ್ರಾಯೇಲ್ ಯುದ್ಧ ನೋಡ್ತಾ ಇದ್ದೀರಿ, ಹಿಂದೆ ರಷ್ಯಾ ಯುಕ್ರೇನ್ ವಿರುದ್ಧ ನೋಡ್ತಾ ಇದ್ದೀರಿ. ನಮ್ಮ ದೇಶದಲ್ಲಿ ಮಣಿಪುರ್ನಲ್ಲಿ ಏನು ಪರಿಸ್ಥಿತಿ ಇದೆ ನಾವು ನೋಡ್ತಾ ಇದ್ದೇವೆ. ಜಾತಿ ಜಾತಿಗಳಲ್ಲಿ ಸಾಮರಸ್ಯ ಇಲ್ಲ, ಧರ್ಮಗಳಲ್ಲಿ ಸಾಮರಸ್ಯ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ದಿನ ಬೆಳಿಗ್ಗೆ ಎದ್ರೆ ನಾವು ನೋಡ್ತೇವೆ ಇವತ್ತೇನು ಕುಟುಂಬದ ವ್ಯವಸ್ಥೆನೇ ಹಾಳಾಗಿ ಹೋಗಿದೆ. ಇವತ್ತೇನು ನಮ್ಮಲ್ಲಿ ನೋಡುವಂಥದ್ದು, ಇವತ್ತು ಯಾವ ರೀತಿಯಲ್ಲಿ ಅಣ್ಣನೇ ತಮ್ಮನನ್ನು ಕೊಲೆ ಮಾಡಿದ್ದು ನಮ್ಮ ಕಣ್ಣಿಂದ ನೋಡ್ತಾ ಇದ್ದೇವೆ. ಮಕ್ಕಳೇ ತಂದೆ ತಾಯಿಗಳನ್ನು ಮೊನ್ನೆ ಬೆಂಗಳೂರಿನಲ್ಲಿ ಯಾವುದಕ್ಕಾಗಿ ಕೊಲೆ ಮಾಡಿದ್ದು ನೋಡ್ತಾ ಇದ್ದೇವೆ. ಅಧಿಕಾರಕ್ಕಾಗಿ, ಸ್ವಾರ್ಥಕ್ಕಾಗಿ, ಹಣಕ್ಕಾಗಿ. ಇವತ್ತು ಯಾವ ಮಟ್ಟದಲ್ಲಿ ಇವತ್ತು ನೈತಿಕ ಅಧಪತನ ನಡೀತಾ ಇದೆ, ಯಾವ ಮಟ್ಟದಲ್ಲಿ ಮಾನವೀಯ ಮೌಲ್ಯಗಳು ಕುಸಿದೋಗ್ತಾ ಇದ್ದಾವೆ. ಇವತ್ತು ಅದೆಲ್ಲವನ್ನು ಮತ್ತೆ ಪುನಃ ಗತವೈಭವ ಬರಬೇಕು. ಸಮಾಜಕ್ಕೆ ಏನ್ ಬೇಕಾಗಿದೆ? ಶಾಂತಿ ಬೇಕು, ಸಮಾಜಕ್ಕೆ ನೆಮ್ಮದಿ ಬೇಕು. ಇವೆಲ್ಲ ಬೇಕು ಅಂತ ಹೇಳಿದ್ರೆ ನಾವೆಲ್ಲೂ ಧರ್ಮ ಮಾರ್ಗದಲ್ಲಿ ನಡೆಯುವಂಥದ್ದು ಬಹಳ ಅವಶ್ಯಕತೆ ಇದೆ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ನಮ್ಮೆಲ್ಲರಿಗೆ ಇವತ್ತು ಸರಿ ದಾರಿಯಲ್ಲಿ ತರಬೇಕು ಅಂತ ಹೇಳಿದ್ರೆ ಅದು ಪೂಜ್ಯ ಗುರುಗಳಿಂದ ಮಾತ್ರ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ. ಇವತ್ತು ಯಾವುದೇ ಒಂದು ಸಮುದಾಯದ ಆಧಾರ ಸ್ತಂಭ ಯಾರಪ್ಪ? ಒಂದು ಸಮುದಾಯದ ಆಧಾರ ಸ್ತಂಭ, ಒಂದು ರಾಜ್ಯದ, ಒಂದು ರಾಷ್ಟ್ರದ ಆಧಾರ ಸ್ತಂಭ ಅಂದ್ರೆ ಯುವಕರು. ಆ ಯುವ ಶಕ್ತಿ ಅಣುಶಕ್ತಿ ಇದ್ದ ಹಾಗೆ ಯುವಕರು ಮನಸ್ಸು ಮಾಡಿದ್ರೆ ಏನ್ ಬೇಕು ಆ ಪರಿವರ್ತನೆ ಮಾಡುವಂತ ಶಕ್ತಿ ಅವರೆಲ್ಲ ಇದೆ. ಯುವ ಶಕ್ತಿ ಅಣುಶಕ್ತಿ ಇದ್ದ ಹಾಗೆ ಅವರು ಬಹಳ ಯುವಕರೆಲ್ಲರೂ ಪ್ರತಿಭಾವಂತರಿದ್ದಾರೆ, ಬಹಳ ಮೇಧಾವಿಗಳಿದ್ದಾರೆ, ಶಕ್ತಿಯುತವಾಗಿ ಇದ್ದಾರೆ. ಆದರೆ ನಮ್ಮ ಯುವಕರು ಇವತ್ತು ದಾರಿ ತಪ್ಪಿ ಹೋಗ್ತಾ ಇದ್ದಾರೆ. ಇವತ್ತು ದುಶ್ಚರ ದುರ್ಗುಣಗಳಿಗೆ ಬಲಿ ಆಗ್ತಾ ಇದ್ದಾರೆ. ಇವತ್ತು ಅಧ್ಯಯನ ನೋಡಿದಾಗ, ವರದಿ ಬಂದು ನೋಡಿದಾಗ ಆತಂಕ ಆಗ್ತದೆ. ಸುಮಾರು ಜನ 30% ಯುವಕರು ಸರಾಯಿ ಕುಡಿಯೋದು, ನಶೆ ಮಾಡೋದು, ಧೂಮ್ರಪಾನ ಮಾಡೋದು, ಇದರಿಂದ ತಮ್ಮ ಆರೋಗ್ಯವನ್ನು ಕಳ್ಕೊಳ್ತಾ ಇದ್ದಾರೆ, ತಾವು ಹಾಳಾಗ್ತಾ ಇದ್ದಾರೆ. ಇನ್ನೂ 30% ಯುವಕರು ಇವತ್ತು ಇಂಟರ್ನೆಟ್, ಫೇಸ್ಬುಕ್ ಅಲ್ಲಿ ಮತ್ತೊಂದರಲ್ಲಿ ನೋಡಬೇಕಾದದ್ದು ನೋಡದೆ ಇರದೇ ಇರುವಂಥದ್ದು ಅವೆಲ್ಲವನ್ನು ನೋಡಿ ಅವರು ಹಾಳಾಗ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಆ ಯುವಕರನ್ನು ಮುಖ್ಯವಾಹಿನಿಯಲ್ಲಿ ತರಬೇಕು ಅನ್ನೋಂಥದ್ದು, ಅವರು ದುಶ್ಚಟ ರಹಿತರಾಗಬೇಕು, ದುರ್ಗುಣ ರಹಿತರಾಗಬೇಕು, ಅವರು ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅವರೆಲ್ಲ ಸಚ್ಚಾರಿತ್ರವಂತರಾಗಬೇಕು ಅಂದ್ರೆ ಇಂಥ ಕಾರ್ಯಕ್ರಮಗಳ ಮುಖಾಂತರ ಆ ನಮ್ಮಲ್ಲೇನು ದೇವಾಲಯಗಳಲ್ಲಿ ಶ್ರದ್ಧೆ, ಭಕ್ತಿ, ನಂಬಿಕೆ, ದೇವರ ಮೇಲೆ ಯಾರಿಗೆ ನಂಬಿಕೆ ಇರ್ತದೆ ಅವರು ಸನ್ಮಾರ್ಗದಲ್ಲಿ ಹೋಗ್ತಾರೆ. ಯಾರಿಗೆ ನಂಬಿಕೆ ಇಲ್ಲ ಅವರು ಇವತ್ತಿನ ದಿವಸ ಕೆಟ್ಟ ದಾರಿಗೆ ಹೋಗುವಂತ ಸಂಭವ ಇರ್ತದೆ. ಆ ದೃಷ್ಟಿಯಿಂದ ಆ ಯುವಕರನ್ನು ಇವತ್ತು ಮುಖ್ಯವಾಹಿನಿಯಲ್ಲಿ ತರುವಂತ ಒಂದು ಜವಾಬ್ದಾರಿ ನಮ್ಮ ಅಕ್ಕ ತಂಗಿಯಂದಿರದಿದೆ, ನಮ್ಮ ತಾಯಂದಿರದಿದೆ. ಇವತ್ತು ನೀವೆಲ್ಲ ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿದ್ದೀರಿ ಅಂತ ಹೇಳಿದ್ರೆ ಧರ್ಮ ಉಳಿದಿದೆ, ಸತ್ಯ ಉಳಿದಿದೆ, ಪ್ರೀತಿ, ವಿಶ್ವಾಸ, ಕರುಣೆ, ದಯೆ, ಮಾಯ ಏನಾದ್ರೂ ಉಳಿದಿದೆ ಅಂತ ಹೇಳಿದ್ರೆ ಅದು ಮಹಿಳೆಯರಿಂದ, ನಮ್ಮ ಅಕ್ಕ ತಂಗಿಯರಿಂದ, ತಾಯಂದಿರು ಮಾತ್ರ ಉಳಿದಿದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಏನು ಜಗದ್ಗುರುಗಳು ಬಂದಿದ್ದಾರೆ, ಇವತ್ತು ಇಡೀ ರಾಷ್ಟ್ರದಾದ್ಯಂತ, ರಾಜ್ಯದಾದ್ಯಂತ ಸಂಚಾರ ಮಾಡ್ತಾರೆ. ಧರ್ಮ ಇವತ್ತು ಪ್ರಚಾರ, ಜಾಗೃತಿ ಮೂಡಿಸುವಂತ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಸುಮಾರು 1ನೇ ತಾರೀಕಿನಿಂದ 6ನೇ ತಾರೀಕಿನವರೆಗೆ ಸುಮಾರು 7 ದಿವಸಗಳವರೆಗೆ ಈ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮ ನಡೀತಾ ಇದೆ. ಅದರಲ್ಲಿ ವಿಶೇಷವಾಗಿ ಈ ಒಂದು ದೇವಾಲಯಗಳ ಪುನರುತ್ಥಾನ, ಇದರ ಒಂದು ಪುನರುಜ್ಜೀವನ ಮಾಡಲಿಕ್ಕೆ ನಮ್ಮ ಪ್ರಕಾಶ್ ಹುಕ್ಕೇವರು ಮತ್ತು ಗಣೇಶ್ ಹುಕ್ಕೇರಿಯವರು ಬಹಳ ಶ್ರಮ ಮಾಡಿದ್ದಾರೆ, ಬಹಳ ಪ್ರಯತ್ನ ಮಾಡಿದ್ದಾರೆ. ಈಗಾಗಲೇ ಪ್ರಕಾಶ್ ಹುಕ್ಕೇವರು ಘೋಷಣೆ ಮಾಡಿದ್ದಾರೆ, ಇವತ್ತು ಈ ದೇವಾಲಯದ ಅಭಿವೃದ್ಧಿಗಾಗಿ 25 ಲಕ್ಷ ರೂಪಾಯಿ ಅನುದಾನ
ಕೊಡ್ತೀನಿ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಗಣೇಶ್ ಹುಕ್ಕೇರಿ ಅವರು ಸಹಿತ ನಾನು ನೋಡಿದ್ದೇನೆ. ಕಾರ್ಯಾಧ್ಯಕ್ಷನಾಗಿ ಇಲ್ಲಿಗೆ ಬಂದಿದ್ದೆ, ಪ್ರವಾಹ ಬಂದಿತ್ತು. ಈ ಕ್ಷೇತ್ರಕ್ಕೆ ನಾನು ಬಂದಂತ ಸಂದರ್ಭದಲ್ಲಿ ಅವರು ತಮ್ಮ ಸ್ವಂತ ಅನುದಾನದಿಂದ, ನಿಧಿಯಿಂದ, ಸ್ವಂತ ಖರ್ಚಿನಿಂದ ಇವತ್ತು ಅನೇಕ ಕಡೆ ಗಂಜಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿ ಅಲ್ಲಿ ಎಲ್ಲ ಸಕಲ ಇವತ್ತು ಸೌಲಭ್ಯಗಳನ್ನು ಒದಗಿಸಿ ಇವತ್ತೇನು ಜನರ, ಹಿರಿಯರ, ಮಹಿಳೆಯರ, ಬಡವರ ಸೇವೆಯನ್ನು ಮಾಡ್ತಾ ಇದ್ರು. ಅದು ನಿಜವಾಗಿಯೂ ಅತ್ಯಂತ ಪ್ರಶಂಸನೀಯ ಕಾರ್ಯ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಅದೇ ಕಾರಣಕ್ಕಾಗಿ ಇವತ್ತು ತಾವೆಲ್ಲ ಪ್ರಕಾಶ್ ಹುಕ್ಕೇರಿ ಮತ್ತು ಗಣೇಶ್ ಹುಕ್ಕೇರಿ ಅವರ ಕೈ ಬಲಪಡಿಸುವಂತ ಕೆಲಸ ಕಾರ್ಯವನ್ನು ತಾವು ಮಾಡ್ತಾ ಇದ್ದೀರಿ. ಕ್ಷೇತ್ರದ ಜನ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗಣೇಶ್ ಅವರು ಬೆಳೀತಾ ಇದ್ದಾರೆ, ಇನ್ನೂ ಎತ್ತರದ ಸ್ಥಾನಕ್ಕೆ ಹೋಗ್ತಾರೆ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಸಹಕಾರ ಅವ್ರ ಜೊತೆಯಲ್ಲಿ ಇರಲಿ ಅನ್ನುವಂಥ ಒಂದು ವಿನಂತಿಯನ್ನು ನಾನು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಇವತ್ತು ನಾನು ಥೀಮ್ ಪಾರ್ಕ್ ಉದ್ಘಾಟನೆ ಮಾಡಿದ್ದೇನೆ. ಅರಣ್ಯ ಸಚಿವನಿದ್ದೇನೆ, ಪರಿಸರ ಸಚಿವನಿದ್ದೇನೆ. ಇದು ನಿಮ್ಮ ಬೆಳಗಾವ್ ಏನಿದೆಯಲ್ಲ ಪಶ್ಚಿಮ ಘಟ್ಟ, ಈ ಪಶ್ಚಿಮ ಘಟ್ಟ ಅತ್ಯಂತ ಜೀವ ವೈವಿಧ್ಯಮಯವಾದಂಥ ಒಂದು ತಾಣವಾಗಿದೆ. ಇಲ್ಲಿ ಅನೇಕ ಪ್ರಭೇದದ ಸಸ್ಯಗಳಿದ್ದಾವೆ, ಕೀಟಗಳಿದ್ದಾವೆ, ಪಕ್ಷಿಗಳಿದ್ದಾವೆ, ಪ್ರಾಣಿಗಳಿದ್ದಾವೆ. ಇವತ್ತು ಋತುಮಾನ ಬದಲಾವಣೆ ಮಾಡಿ ಮಳೆ ತರಿಸುವಂತ ಶಕ್ತಿ ಈ ಪಶ್ಚಿಮ ಘಟ್ಟಕ್ಕೆ ಇದೆ. ನೀವೆಲ್ಲ ಅದೃಷ್ಟವಂತರಿದ್ದೀರಿ. ಈ ಖಾನಾಪುರ ಕಡೆ ಇರುವಂತ ಅರಣ್ಯ ನೋಡ್ಬೇಕು, ಅರಣ್ಯ ಬೆಳೆಸ್ಬೇಕು, ಪ್ರಕೃತಿ ಪರಿಸರ ಉಳಿಸ್ಬೇಕು. ಉಳಿದ್ರೆ ಮಾತ್ರ ಮುಂದಿನ ಪೀಳಿಗೆ ನಮ್ಗೆ ಆಶೀರ್ವಾದ ಮಾಡ್ತದೆ. ಅದಕ್ಕೆ ಈ ಒಂದು ಥೀಮ್ ಪಾರ್ಕ್ದಲ್ಲಿ ನಾನು ನೋಡಿದ್ದೇನೆ, ಮಕ್ಕಳಿಗಾಗಿ ವಿಜ್ಞಾನ, ಅವರಿಗೆ ಸಾಹಸ, ಅವರಲ್ಲಿ ಆಲಸ್ಯ ಇರಬಾರ್ದು, ಅಂಜಿಕೆ ಹೋಗಬೇಕು, ಅವರಿಗೆ ಇವತ್ತು ಶಿಕ್ಷಣ ಕೊಡುವಂತ ರೀತಿಯಲ್ಲಿ, ಮತ್ತೆ ಏನು ಒತ್ತಡದ ಜೀವನ ಇದೆ, ಈ ಒತ್ತಡದ ಜೀವನ ನಿವಾರಣೆ ಆಗಬೇಕು ಅನ್ನುವಂತ ಒಂದು ದೃಷ್ಟಿಯಿಂದ ಇವತ್ತು ಈ ಒಂದು ಥೀಮ್ ಪಾರ್ಕ್ ಬಹಳ ಒಳ್ಳೆಯ ಉತ್ತಮ ರೀತಿಯಲ್ಲಿ ಬಂದಿದೆ ಅಂತ ಕೇಳಿದ್ದೇನೆ, ಉದ್ಘಾಟನೆ ಮಾಡಿದ್ದೇವೆ. ಬಹಳ ಖುಷಿ ಆಗ್ತಾ ಇದೆ. ಇನ್ನೂ ಈ ಥೀಮ್ ಪಾರ್ಕ್ ಹೆಚ್ಚಿನ ಈ ಭಾಗ ಅಭಿವೃದ್ಧಿ ಆಗಲಿ. ಕವಟಗಿ ಮಠರವರು ಇವತ್ತೇನು ಆರ್ಕಿಯಾಲಜಿ ಕಡೆಯಿಂದ ಇದರ ಉತ್ಖನನವನ್ನು ಮಾಡಿಸಿ ಇನ್ನು ಇದರ ಇತಿಹಾಸವನ್ನು ತಿಳ್ಕೊಳ್ಳುವಂತ ಒಂದು ಕೆಲಸ ಆಗಲಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ನಮ್ಮ ಸರ್ಕಾರ ಇವತ್ತು ಅದರ ಬಗ್ಗೆನೂ ಅತ್ಯಂತ ಗಂಭೀರತೆಯಿಂದ ಅದನ್ನು ಪರಿಗಣನೆ ಮಾಡಲಾಗುವುದು ಅನ್ನುವಂಥ ಮಾತನ್ನು ನಾನು ತಮ್ಮೆಲ್ಲರಿಗೆ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಸರ್ಕಾರದ ವತಿಯಿಂದ ಈ ದೇವಾಲಯದ ಇವತ್ತು ಜೀರ್ಣೋದ್ಧಾರಕ್ಕಾಗಿ, ಪ್ರಗತಿಗಾಗಿ ಈ ಭಾಗವನ್ನು ಪ್ರವಾಸಿ ಕೇಂದ್ರವಾಗಿ, ಧಾರ್ಮಿಕ ಆಧ್ಯಾತ್ಮಿಕ ಕೇಂದ್ರವಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಏನು ಸಹಕಾರ ಸಹಯೋಗ ಬೇಕಾಗಿದೆ ಅದೆಲ್ಲವನ್ನು ನಾವು ಕೊಡ್ಲಿಕ್ಕೆ ತಯಾರಿದ್ದೀವಿ ಅನ್ನುವಂಥ ಮಾತನ್ನು ಹೇಳಿ, ಆ ಯಡಿಯೂರು ದೇವರಿಗೆ, ವೀರಭದ್ರೇಶ್ವರ ದೇವರಿಗೆ ನಾನು ಮತ್ತೊಮ್ಮೆ ಇವತ್ತು ಪ್ರಾರ್ಥನೆಯನ್ನು ಮಾಡಿಕೊಂಡು ಎಲ್ಲರಿಗೂ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ ಕೊಡಲಿ, ಎಲ್ಲರಿಗೂ ಶುಭ ಆಗಲಿ. ನಾವೆಲ್ಲರೂ ಸೇರಿ ಇವತ್ತು ಈ ಭಾಗದ, ರಾಜ್ಯದ, ರಾಷ್ಟ್ರದ ಅಭಿವೃದ್ಧಿ ಮಾಡಲಿಕ್ಕೆ ಕಂಕಣಬದ್ಧರಾಗಿರೋಣ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಇವತ್ತು ಸೇವಾ ಮನೋಭಾವನೆ ಇಟ್ಕೊಂಡು ಮುಂದೆ ಹೋಗೋಣ ಅನ್ನುವಂಥ ಒಂದು ಮಾತನ್ನು ಹೇಳಿ, ಆಯೋಜಕರು ಮತ್ತು ಆಯೋಜಕರಿಗೆ ಅಭಿನಂದಿಸಿ, ಪೂಜ್ಯರಿಗೆ ನನ್ನ ನಮನಗಳನ್ನು ಹೇಳಿ, ನನಗೆ ಇಂಥ ಒಂದು ಪವಿತ್ರವಾದಂಥ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಆಹ್ವಾನ ಮಾಡಿ ಈ ಒಂದು ದೇವರ ಆಶೀರ್ವಾದ ಪಡೀಲಿಕ್ಕೆ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಗಣೇಶ್ ಹುಕ್ಕೇರಿ ಅವರಿಗೆ, ಆಯೋಜಕರೆಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.